ದೆಹಲಿಯ ಕೆಂಪುಕೋಟೆ ಸ್ಫೋಟ ಪ್ರಕರಣದಲ್ಲಿ ಎನ್ಐಎ ಇವತ್ತು ಮತ್ತೊಬ್ಬನನ್ನು ಬಂಧಿಸಿದ್ದಾರೆ. ಸುಸೈಡ್ ಬಾಂಬರ್ ಡಾಕ್ಟರ್ ಉಮರ್ಗೆ I-20 ಕಾರ್ ಕೊಡಿಸಿದ್ದ ಬ್ರೋಕರ್ ಕಾಶ್ಮೀರ ನಿವಾಸಿ ಅಮೀರ್ ರಶೀದ್ ಅಲಿಯನ್ನ ಎನ್ಐಎ ಬಂಧಿಸಿದೆ. ಇನ್ನು ಕಾರು ಸ್ಫೋಟಗೊಂಡ ಸ್ಥಳದಿಂದ ದೆಹಲಿ ಪೊಲೀಸರು 9mm ಕಾರ್ಟ್ರಿಡ್ಜ್ಗಳನ್ನು ವಶಪಡಿಸಿಕೊಂಡಿದ್ದಾರೆ ಅಂತ ಮೂಲಗಳು ತಿಳಿಸಿವೆ. 2 ಕಾರ್ಟ್ರಿಡ್ಜ್ಗಳು ಜೀವಂತ ಗುಂಡುಗಳಾಗಿದ್ದರೆ 3ನೇದು ಖಾಲಿ ಶೆಲ್ ಆಗಿದೆ. ಸ್ಥಳದಲ್ಲಿ ಯಾವುದೇ ಪಿಸ್ತೂಲ್ ಅಥವಾ ಶಸ್ತ್ರಾಸ್ತ್ರಗಳು ಪತ್ತೆಯಾಗಿಲ್ಲ. ಸ್ಫೋಟದಲ್ಲಿ ಪಾಕಿಸ್ತಾನದ ಕೈವಾಡ ಇರೋದು ಸಾಬೀತಾಗಿದೆ. ಡಾಕ್ಟರ್ ಉಮರ್ ಫರೀದಾಬಾದ್ನ ಅಲ್ಫಲಾಹ್ ವಿವಿ ಸಮೀಪದ ತಮ್ಮ ಮನೆಯಲ್ಲಿ ಒಂದು ಪ್ರಯೋಗಾಲಯವನ್ನು ಸ್ಥಾಪನೆ ಮಾಡಿಕೊಂಡಿದ್ದರು. ಪಾಕಿಸ್ತಾನಿ ನಿರ್ವಾಹಕರು ಟೆಲಿಗ್ರಾಮ್ ಮೂಲಕ ಹಂಚಿಕೊಂಡಿದ್ದ ವಿವಿಧ ರೀತಿಯ ಸ್ಫೋಟಕಗಳು ಮತ್ತು ಬಾಂಬ್ ತಯಾರಿಕೆಯ ತಂತ್ರಗಳನ್ನು ಅವರು ಪರೀಕ್ಷೆ ಮಾಡ್ತಾ ಇದ್ರು ಅಂತ ಸ್ಫೋಟಕ ಮಾಹಿತಿ ಈಗ ಬೆಳಕಿಗೆ ಬಂದಿದೆ. ಸ್ಫೋಟಕದಲ್ಲಿ ಅಮೋನಿಯಂ ನೈಟ್ರೇಟ್ ಮತ್ತು TATP ಮಿಶ್ರಣ ಇತ್ತು ಅಂತ ವಿಧಿವಿಜ್ಞಾನ ವಿಶ್ಲೇಷಣೆಯಿಂದ ತಿಳಿದು ಬಂದಿದೆ. ಇನ್ನು ಅಮೆರಿಕದ ಇತಿಹಾಸದಲ್ಲಿ ಅತಿ ದೀರ್ಘಾವಧಿಯ ಸರ್ಕಾರಿ ಶಟ್ ಡೌನ್ಗೆ 41 ದಿನಗಳ ಬಳಿಕ ತೆರೆ ಬಿದ್ದಿದೆ. 6 ವಾರಗಳ ರಾಜಕೀಯ ಬಿಕ್ಕಟ್ಟಿನ ನಂತರ ಫೆಡರಲ್ ಸರ್ಕಾರವನ್ನು ಪುನಾರಂಭಿಸಲು ಅಮೆರಿಕದ ಸೆನೆಟ್ ಮಹತ್ವದ ಅಂಗೀಕಾರ ಕೊಟ್ಟಿದೆ. ಆದರೆ ಈ ರಾಜಿ ಒಪ್ಪಂದವು ಡೆಮಾಕ್ರೆಟಿಕ್ ಪಕ್ಷದಲ್ಲಿ ಆಳವಾದ ಬಿರುಕನ್ನು ಸೃಷ್ಟಿಸಿದ್ದು ಆರೋಗ್ಯ ರಕ್ಷಣೆ ಸಬ್ಸಿಡಿಗಳ ಭವಿಷ್ಯ ತಂತ್ರವಾಗಿದೆ. ಅಧ್ಯಕ್ಷ ಟ್ರಂಪ್ ಈಗಾಗಲೇ ಈ ಒಪ್ಪಂದವನ್ನು ಅನುಮೋದಿಸಿದ್ದು ಇದೊಂದು ತುಂಬಾ ಉತ್ತಮವಾದ ಪ್ಯಾಕೇಜ್ ಅಂತ ಕರೆದಿದ್ದಾರೆ. ದೇಶದಲ್ಲಿ ಶೀಘ್ರದಲ್ಲೇ ಪುನಃ ತೆರೆಯಲಾಗುವುದು ಅಂತ ಭರವಸೆ ಕೊಟ್ಟಿದ್ದಾರೆ. ಈ ಒಪ್ಪಂದ ಸರ್ಕಾರವನ್ನು ಪುನಃ ತೆರೆಯಬಹುದಾದರೂ ಕೂಡ ಇದು ಡೆಮಾಕ್ರೆಟಿಕ್ ಪಕ್ಷವನ್ನು ಛಿದ್ರಗೊಳಿಸಿದೆ. ಅಲ್ಪಸಂಖ್ಯಾತ ನಾಯಕ ಚಕ್ ಶೂರಮ್ ಸ್ವತಃ ಒಪ್ಪಂದದ ವಿರುದ್ಧ ಮತವನ್ನು ಚಲಾಯಿಸಿ ಆರೋಗ್ಯ ರಕ್ಷಣೆಯ ಪರಿವಾರವನ್ನು ಕಡೆಗಣಿಸಿದ ಯೋಜನೆಯನ್ನು ತಾನೂ ಬೆಂಬಲಿಸಲಾಗದು ಅಂತ ಹೇಳಿದ್ದಾರೆ. ಈ ಬೆಳವಣಿಗೆಯು ಪಕ್ಷದಲ್ಲಿ 2 ಬಣಗಳನ್ನು ಸೃಷ್ಟಿ ಮಾಡಿದೆ. ಸರ್ಕಾರವನ್ನು ಪುನಃ ತೆರೆಯುವುದು ನಾಗರಿಕ ಕರ್ತವ್ಯ ಎಂದು ನಂಬುವಂತಹ ವಾಸ್ತವವಾದಿಗಳು ಒಂದು ಕಡೆಯಾದರೆ, ಟ್ರಂಪ್ ಅವರ ರಿಪಬ್ಲಿಕನ್ನರೊಂದಿಗೆ ರಾಜಿ ಮಾಡಿಕೊಳ್ಳುವುದು ನೈತಿಕ ಶರಣಾಗತಿ ಅಂತ ಭಾವಿಸುವ ಶುದ್ಧ ಪ್ರತಿಪಾದಕರು ಇನ್ನೊಂದು ಕಡೆ ಇದ್ದಾರೆ. ರೈಟ್, ಇದೆಲ್ಲ ಅಮೆರಿಕ ಕಥೆ. ಆದರೆ ಇನ್ನು ಮೆಕ್ಸಿಕೋದಲ್ಲಿ ಸರ್ಕಾರದ ಭ್ರಷ್ಟಾಚಾರ ಮತ್ತು ಅಪರಾಧದ ವಿರುದ್ಧ ಸಾವಿರಾರು ಜನರು ಬೀದಿಗಿಳಿದು ಪ್ರತಿಭಟನೆ ಮಾಡಿದ್ದಾರೆ. ಈ ಶ್ರೀಲಂಕಾ, ಬಾಂಗ್ಲಾದೇಶ ಎಲ್ಲ ಕಡೆ ಆಯ್ತಲ್ಲ, ಅದೇ ರೀತಿ ದಂಗೆ. ನವೆಂಬರ್ 1ರಂದು ಉರುಪಾನ್ ಮೇಯರ್ ಕಾರ್ಲೋಸ್ ಮಾಂಜೋ ಅವರನ್ನು ಸಾರ್ವಜನಿಕವಾಗಿ ಗುಂಡಿಕ್ಕಿ ಹತ್ಯೆ ಮಾಡಿದರು. ಇಲ್ಲಿ ಮೇಯರ್ ಹತ್ಯೆಯ ನಂತರ ಹೆಚ್ಚುತ್ತಿರುವ ಹಿಂಸಾಚಾರ ಖಂಡಿಸಿ ಜನರೇಷನ್ Z ಬ್ಯಾನರ್ ಅಡಿ ಪ್ರೊಟೆಸ್ಟ್ ಅನ್ನು ಮಾಡಲಾಗ್ತಾ ಇದೆ. ಜೆನ್ ಝಿ ಅಂದರೆ 1997ರಿಂದ 2012ರ ಅವಧಿಯಲ್ಲಿ ಜನಿಸಿದವರು ಅಂತ ಅರ್ಥ. ಪ್ರಪಂಚದಾದ್ಯಂತ ಇತರ ದೇಶಗಳಲ್ಲಿ ಪ್ರತಿಭಟನಾ ಗುಂಪುಗಳು ಜೆನ್ ಝಿ ಘೋಷವಾಕ್ಯದಡಿ ಸಾಮಾಜಿಕ ಮತ್ತು ರಾಜಕೀಯ ಬದಲಾವಣೆಗೆ ಒತ್ತಾಯಿಸುತ್ತವೆ. ಮೆಕ್ಸಿಕೋ ಅಧ್ಯಕ್ಷ ಕ್ಲೌಡಿಯಾ ಶೀನ್ಬಾಮ್ ವಾಸಿಸುವ ಅರಮನೆಯ ಸುತ್ತಲಿನ ಬೇಲಿಗಳನ್ನು ಮುಸುಕು ಧರಿಸಿದ್ದ ಪ್ರತಿಭಟನಾಕಾರರ ಒಂದು ಗುಂಪು ಕೆಡವಿತ್ತು. ಪ್ರತಿಭಟನಾಕಾರರನ್ನು ಚದುರಿಸೋದಕ್ಕೆ ಪೊಲೀಸರು ಅಶ್ರುವಾಯು ಪ್ರಯೋಗಿಸಿದರು. ಇದರಿಂದ ಘರ್ಷಣೆ ಹೆಚ್ಚಾಗೋದಕ್ಕೆ ಕಾರಣ ಆಯಿತು ಅಂತ ಹೇಳಲಾಗ್ತಾ ಇದೆ. ಪ್ರತಿಭಟನೆ ವೇಳೆ 100ಕ್ಕೂ ಹೆಚ್ಚು ಪೊಲೀಸರು ಸೇರಿದಂತೆ 20 ಮಂದಿ ನಾಗರಿಕರು ಗಾಯಗೊಂಡಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಜೊತೆಗೆ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದ ಸುಮಾರು 20 ಜನರನ್ನು ಅರೆಸ್ಟ್ ಕೂಡ ಮಾಡಲಾಗಿದೆ. ಇದೊಂದು ಕೆಟ್ಟ ಪ್ಯಾಟರ್ನ್ ಎಲ್ಲಾ ಕಡೆ ಸೆಟ್ ಆಗ್ತಿರೋ ಹಾಗೆ ಕಾಣಿಸ್ತಿದೆ. ನಮ್ಮಲ್ಲೂ ಇಂಥದ್ದಾಗ್ಲಿ ಅಂತ ಬಯಸ್ತಿರೋ ಕೆಟ್ಟ ಹುಳುಗಳು ತುಂಬಾ ಜನ ಇದ್ದಾರೆ. ಬಾಯಿ ಬಿಟ್ಟೆ ಹೇಳ್ಬಿಟ್ಟಿದಾರಲ್ಲ, ದೇಶದಲ್ಲಿ ಶ್ರೀಲಂಕಾ ಟೈಪು ಈ ತರ ಆಗುತ್ತೆ ಅಂತ ಅನ್ಬಿಟ್ಟು. ಬಟ್ ಅದಕ್ಕೆಲ್ಲ ಆಸ್ಪದ ಕೊಡಬಾರ್ದು. ಇಲ್ಲಾಂತಂದ್ರೆ ಭಾರತ ಉಳಿದ ರಾಷ್ಟ್ರಗಳ ರೀತಿ ನಮ್ಮಲ್ಲಿ ಆಗಬಾರ್ದು. ಅಕ್ಕಪಕ್ಕದಲ್ಲಿ ಆಯ್ತಲ್ಲ ಆ ಥರ. ಬಟ್ ಕೆಲವು ಕಡೆ ಎಲ್ಲ ಏನೋ ಒಂದು ಟ್ರೆಂಡ್ ರೀತಿ ಶುರುವಾಗಿದೆ. ಹೌದು. ಇನ್ನು ಮಾಲಿನ್ಯ ನಿಯಂತ್ರಣ ಮಂಡಳಿ ರೂಲ್ಸ್ ಉಲ್ಲಂಘಿಸಿದ ಬಿಡದಿ ಸಮೀಪದ ಜಾಲಿವುಡ್ ಸ್ಟುಡಿಯೋಗೆ ತಪ್ಪಿನ ಅರಿವಾಗಿದೆ. ಕಳೆದ ವಾರ ತಪ್ಪನ್ನು ಸರಿಪಡಿಸಿಕೊಳ್ಳುವುದಾಗಿ ಪತ್ರವನ್ನು ಕೂಡ ಬರೆದಿದ್ದಾರೆ. ಜೊತೆಗೆ ದಂಡವನ್ನು ಪಾವತಿ ಮಾಡುವುದಾಗಿ ಹೇಳಿದ್ದಾರೆ ಅಂತ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷ ನರೇಂದ್ರ ಸ್ವಾಮಿ ಕೂಡ ಮಾಹಿತಿ ಹಂಚಿಕೊಂಡ್ರು. ಸದ್ಯ ಪ್ರಕರಣ ಕೋರ್ಟ್ನಲ್ಲಿದೆ. ಅವರು ಬರೆದ ಪತ್ರದ ಬಗ್ಗೆ ಮಂಡಳಿ ಸಭೆಯಲ್ಲಿ ಚರ್ಚೆ ಮಾಡಿ ಮುಂದಿನ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈ ಪ್ರಕರಣದಲ್ಲಿ ಒತ್ತಡಕ್ಕೆ ಮಣಿಯೋ ಪ್ರಶ್ನೆ ಇಲ್ಲ. ನಾವು ಕಾಯ್ದೆಯನ್ನ ವಿಧಿಸಿದ್ದೇವೆ. ಸ್ಥಳೀಯ ಸಂಸ್ಥೆ ಅನುಷ್ಠಾನ ಮಾಡಬೇಕಿತ್ತು. ಮುಂದೆ ಈ ಪ್ರಕರಣದಲ್ಲಿ ಏನಾಗುತ್ತೆ ಅಂತ ನೋಡೋಣ ಅಂತ ಕೂಡ ಹೇಳಿದ್ದಾರೆ. ಇನ್ನು ಸದ್ಯದ ಅಂದಾಜಿನ ಪ್ರಕಾರ ಬರೋಬ್ಬರಿ 30 ಕೋಟಿಗೂ ಹೆಚ್ಚು ಜಾಲಿವುಡ್ ದಂಡ ಪಾವತಿ ಮಾಡಬೇಕಾಗಿ ಬರುತ್ತೆ. ಏನಾಗಿತ್ತು ಅಂದ್ರೆ ಅವರು ದೇವರ್ ನಾಟ್ ಹ್ಯಾವಿಂಗ್ ದಿ ಕನ್ಸೆಂಟ್. ಫಸ್ಟ್ ಅಂತ ಒಂದು 30 ಎಕರೆ ಮೇಲ್ಪಟ್ಟಂತ ಪ್ರದೇಶದಲ್ಲಿ ಯಾವ್ದಾರು ಒಂದು ಕಟ್ಟಡ ನಿರ್ಮಾಣ ಮಾಡೋದಾಗ್ಲಿ ಅಥವಾ ಯಾವುದೇ ಒಂದು ಚಟುವಟಿಕೆ ಮಾಡೋದಿದ್ರೆ ಕನ್ಸೆಂಟ್ ಬೇಕಾಗುತ್ತೆ. ಆ ಕನ್ಸೆಂಟ್ ನ ಪಡ್ಕೊಂಡಿರಲಿಲ್ಲ. ಈಗ ಅದೆಲ್ಲವನ್ನು ಸೇರಿದಂತೆ ನಾವು ಅದಕ್ಕೆ ಪೂರಕವಾದಂತ ಇಸಿ ಮತ್ತು ಅದಕ್ಕೆ ಏನು ನಮ್ಮಿಂದ ಹಿಂದಿನ ತಪ್ಪುಗಳಿತ್ತು ಸರಿಪಡಿಸ್ಕೊತೀವಿ, ನಮಗೊಂದು ಅವಕಾಶ ಕೊಡಿ ಅನ್ನೋಂತ ಮನವಿ ಹೋದ್ವಾರ ಕೊಟ್ಟಿದ್ದಾರೆ. ಅದ್ರ ಮೇಲೆ ನಾವಿನ್ನೂ ಚರ್ಚೆ ಮಾಡಿಲ್ಲ. ಹಾಗಾಗಿ ನಾವಿನ್ನೂ ಅದ್ರ ಬಗ್ಗೆ ನಾವು ತೀರ್ಮಾನ ತಗೊಂಡಿಲ್ಲ. ಬಿಗ್ ಬಾಸ್ ಮನೆ ಸೀಲ್ ಡೌನ್ ಮಾಡಿದಾಗ ನಾವು ಅವತ್ತೇ ಹೇಳಿರ್ಲಿಲ್ವಾ, ಬಿಗ್ ಬಾಸ್ಗೂ ಇದಕ್ಕೂ ಏನೂ ಸಂಬಂಧ ಇಲ್ಲ, ಇದೆಲ್ಲವೂ ಕೂಡ ಈ ಜಾಲಿವುಡ್ ಸ್ಟುಡಿಯೋಸ್ ಅವ್ರದೇ ಜವಾಬ್ದಾರಿ ಅಂತ ಅಂದ್ಬಿಟ್ಟು. ಅದು ಯಾಕೆ ಅವತ್ತು ಎಲ್ಲ ಸೇರ್ಕೊಂಡು ಒಂಥರ ಹಠಕ್ಕೆ ಬಿದ್ದವರಂಗೆ ಹೋಗ್ಬಿಟ್ಟು ಅದನ್ನ ಲಾಕ್ ಮಾಡೋದು ಅಂತ ನನಗಂತೂ ಗೊತ್ತಿಲ್ಲಪ್ಪ. ಯಾರೋ ತಪ್ಪು ಮಾಡಿದ್ರೆ ಯಾರಿಗೋ ಶಿಕ್ಷೆ ಕೊಟ್ಟಂಗೆ ಆಯ್ತು ಅದು. ಸೊ ಹಾಗಾಗಿ ಇವಾಗ ಇವ್ರಿಗೆ ತಪ್ಪಿನ ಅರಿವಾಗಿದೆಯಂತೆ, ಕಟ್ತಾರಂತೆ, ಕಟ್ಲಿ ಬಿಡಿ ದಂಡವನ್ನು.
ಇನ್ನು ಧರ್ಮಸ್ಥಳ ಬುರುಡೆ ಕೇಸಲ್ಲಿ ವಿಚಾರಣೆ ಎದುರಿಸಿದ್ದ ಜಯಂತ್ ಟಿ ಎಸ್ಐಟಿ ವಿರುದ್ಧವೇ ಈಗ ತಿರುಗಿ ಬಿದ್ದಿದ್ದಾರೆ. ಎಸ್ಐಟಿ ತನಿಖಾಧಿಕಾರಿ ಎಸ್ಪಿ ಜಿತೇಂದ್ರ ದಯಾಮ, ಎಸ್ಪಿ ಸೈಮನ್, ಡಿವೈಎಸ್ಪಿ ಆರ್ಜೆ ಮಂಜುನಾಥ್, ಇನ್ಸ್ಪೆಕ್ಟರ್ ಮಂಜುನಾಥ ಗೌಡ, ಸಬ್ ಇನ್ಸ್ಪೆಕ್ಟರ್ ಗುಣಪಾಲ್ ವಿರುದ್ಧ ಬೆಳ್ತಂಗಡಿ ಠಾಣೆಯಲ್ಲಿ ಜಯಂತ್ ಟಿ ದೂರು ಕೊಟ್ಟಿದ್ದಾರೆ. ವಿಚಾರಣೆ ವೇಳೆ ತನಗೆ ದೈಹಿಕ ಹಲ್ಲೆ, ಪ್ರಾಣ ಬೆದರಿಕೆ, ಅಪರಾಧಿಕ ಪಿತೂರಿ, ಸುಳ್ಳು ಸಾಕ್ಷಿ ಹೇಳುವಂತೆ ಒತ್ತಾಯಿಸಿದರು. ಕಾನೂನು ಬಾಹಿರ ಕೃತ್ಯಗಳು, ಸರ್ಕಾರಿ ಆದೇಶ ಪಾಲನೆ ಮಾಡದೆ ಕರ್ತವ್ಯ ನಿರ್ಲಕ್ಷ್ಯದ ಬಗ್ಗೆ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಧರ್ಮಸ್ಥಳದ ಬುರುಡೆ ಪ್ರಕರಣದಲ್ಲಿ ಜಯಂತ್ ಟಿ ಸೇರಿ ಹಲವರನ್ನ ಎಸ್ಐಟಿ ವಿಚಾರಣೆ ನಡೆಸಿತ್ತು. ಇವ್ರಿಗೆ ಬೇರೆ ಆಯ್ಕೆ ಇಲ್ಲ, ಕೋರ್ಟ್ ವಿಚಾರಣೆಗೆ ಒಳಗಾಗಬೇಕು ಅಂತ ಹೇಳಾಯ್ತು. ಈಗ ದಿನಕ್ಕೊಂದೊಂದು ಸಬೂಬುಗಳನ್ನ ಹಿಡ್ಕೊಂಡು ಬರ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ. ಅಂದ್ರೆ ಇದೊಂದು ದಿಕ್ ತಪ್ಪಿಸೋ ಕೆಲಸ ಅಷ್ಟೇ, ಜನರ ಹಾದಿ ತಪ್ಪಿಸೋ ಆಯ್ತು. ಅವ್ರು ಎಸ್ಐಟಿ ಅಲ್ವಾ, ಎಸ್ಐಟಿ ವಿರುದ್ಧ ತಾನೇ ಇವ್ರು ಮಾತನಾಡ್ತಾ ಇರೋದು, ನೋಡ್ಕೋತಾರೆ ಬಿಡಿ. ಕರುಣಾಜನಕ ಕಥೆ ಹೆಂಗಿರುತ್ತೆ ನೋಡಿ ವಿಧಿ ಅನ್ನೋದಕ್ಕೆ. ಕಾರು ರಿವರ್ಸ್ ತೆಗಿಬೇಕಾದ್ರೆ 1.5 ವರ್ಷದ ಮಗುವಿನ ಮೇಲೆ ಆ ಕಾರ್ ಹರಿದು ಸ್ಥಳದಲ್ಲೇ ಮಗು ಸಾವನ್ನಪ್ಪಿರುವ ದಾರುಣ ಘಟನೆ ಬೆಂಗಳೂರು ಹೊರವಲಯದ ಮಾದನಾಯಕನಹಳ್ಳಿಯಲ್ಲಿ ನಡೆದಿದೆ. 3 ದಿನಗಳ ಹಿಂದಷ್ಟೇ ಊರಿನಿಂದ ತಾಯಿ ಮನೆಗೆ ಅಂತ ಮುನೇಶ್ ಪತ್ನಿ ದೇವಿಕಾ, ಮಗ ನೂತನ್ ಜೊತೆ ಬಂದಿದ್ರು. 1.5 ವರ್ಷ ಆ ನೂತನ್ ಅನ್ನೋ ಮಗುಗೆ. 1.5 ವರ್ಷದ ನೂತನ್ ಹೊರಗಡೆ ಆಟ ಆಡ್ತಾ ಇದ್ದಾಗ ತಂದೆ ಮುನೇಶ್ ಮಗುವನ್ನು ಗಮನಿಸದೆ ಕಾರನ್ನು ರಿವರ್ಸ್ ತೆಗೆದಿದ್ದಾರೆ. ಈ ವೇಳೆ ಕಾರಿನ ಚಕ್ರ ಮಗುವಿನ ಮೇಲೆ ಹರಿದಿದೆ. ಕೂಡಲೇ ಹತ್ತಿರದ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಮಗು ಸಾವನ್ನಪ್ಪಿದೆ. ಘಟನೆ ಸಂಬಂಧ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ BNS 106 ಅಡಿ ಅಜಾಗರೂಕತೆಯಿಂದ ಸಾವನ್ನುಂಟು ಆರೋಪದ ಮಾಡಿ ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ನಡೆಸಿದ್ದಾರೆ. ತಂದೆ ಕೈಯಿಂದನೇ ಮಗು ಸತ್ತಿರೋದು. ಬೆಂಗಳೂರು ನಗರದಲ್ಲಿ ನಿರ್ಲಕ್ಷ್ಯದಿಂದ ಕಸವನ್ನ ಸಾರ್ವಜನಿಕ ಸ್ಥಳಗಳಲ್ಲಿ ಹಾಕುವವರ ವಿರುದ್ಧ ಅಧಿಕಾರಿಗಳು ವಿನೂತನ ಪ್ರಯೋಗ ಮಾಡಿದ್ದು ಸಾಕಷ್ಟು ಚರ್ಚೆಯಾಗಿತ್ತು. ಎಲ್ಲಂದರಲ್ಲಿ ಕಸ ಹಾಕುವವರ ಮನೆ ಮುಂದೆನೇ ಕಸ ತಂದು ಸುರಿದು ದಂಡ ಹಾಕಿದ್ರು. ಈ ಪ್ರಯೋಗವನ್ನು ಬೆಂಗಳೂರು ಹೊರವಲಯದ ನೆಲಮಂಗಲ ನಗರಸಭೆ ಅಧಿಕಾರಿಗಳು ಕೂಡ GBA ಮಾದರಿಯಲ್ಲಿ ಕಸದ ದಂಡ ಜಾರಿ ಮಾಡುವಂತಹ ಅಭಿಯಾನವನ್ನು ಆರಂಭ ಮಾಡಿದ್ದಾರೆ. ಗ್ರೇಟರ್ ಕಸಕ್ಕೆ ದಂಡ ವಸೂಲಿ ಜೊತೆಗೆ ಬಹುಮಾನ ನೀಡಿರುವ ಅಧಿಕಾರಿಗಳು ನೆಲಮಂಗಲ ನಗರಸಭೆಯಿಂದ ಮೊದಲ ಪ್ರಯೋಗ ರೀತಿಯಲ್ಲಿ ₹500 ದಂಡದ ಶುಭಾರಂಭ ಮಾಡಿದ್ದಾರೆ. ಜೊತೆಗೆ ಕಸ ಹಾಕುವವರ ಫೋಟೋ ತೆಗೆದು ನಗರಸಭೆಗೆ ಕಳಿಸಿದ್ರೆ ₹100 ಬಹುಮಾನ ಕೊಡುವ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಕಸ ರಿಟರ್ನ್ ಅಭಿಯಾನ ಮೊದಲ ದಿನವೇ ವ್ಯಕ್ತಿಯೊಬ್ಬರಿಗೆ ₹500 ದಂಡ ಹಾಕಿದ್ದಾರೆ. ಈ ವೇಳೆ ಅಧಿಕಾರಿಗಳು ಹಾಗೂ ಜನರ ನಡುವೆ ವಾಗ್ವಾದ ನಡೆಯಿತು. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್ದೆ. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನಿ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಇದೇ ಟ್ರೆಂಡ್ ಶುರು ಆಗ್ಬಿಟ್ರೆ ಮನೆ ಮುಂದೆ ತಂದು ಕಸ ಸುರಿತೀವಿ ಅಂತ ಕಷ್ಟ. ಬಟ್ ಕಸನ ಎಲ್ಲಾ ಊರಲ್ಲೂ ಹಾಕ್ತಾರೆ ಈ ತರ ರೋಡಲ್ಲಿ. ಹೌದು, ಗಾಡಿಯಲ್ಲಿ ತಗೊಂಡೋಗ್ತಾರೆ ಎಲ್ಲಾ ಕಡೆ. ಬೆಂಗಳೂರು, ನಾನು ಅವತ್ತು ಅದನ್ನ ಹೇಳ್ತಾ ಇದ್ದೆ, ಬೆಂಗಳೂರು ಮಾತ್ರ ಅಲ್ಲ ಎಲ್ಲ ಕಡೆ ಹಿಂಗೆ ಕಸ ಹಾಕ್ತಾರೆ. ಕಸ ವಿಲೇವಾರಿಗೆ ವೈಜ್ಞಾನಿಕ ವಿಧಾನನೇ ಇಲ್ಲ ನಮ್ಮಲ್ಲಿ ಫಸ್ಟ್ ಆಫ್ ಆಲ್. ಅದೌದು. ಇನ್ನು ತಮಿಳುನಾಡು ಸರ್ಕಾರ ಜಿಲ್ಲಾಡಳಿತಗಳಿಗೆ ಭಾರೀ ಮಳೆಯ ಎಚ್ಚರಿಕೆಯನ್ನು ಕೊಟ್ಟಿದೆ. ಭಾರತೀಯ ಹವಾಮಾನ ಇಲಾಖೆ ನೀಡಿರುವ ಮುನ್ಸೂಚನೆಯಂತೆ ಆಗ್ನೇಯ ಶ್ರೀಲಂಕಾ, ಕರಾವಳಿ ಮತ್ತು ನೈಋತ್ಯ ಬಂಗಾಳ ಕೊಲ್ಲಿಯಲ್ಲಿ ಕಡಿಮೆ ಒತ್ತಡದ ಪ್ರದೇಶ ಉಂಟಾಗಿದೆ. ಇದರಿಂದ ಪರಿಣಾಮವಾಗಿ ಮುಂದಿನ 4 ದಿನಗಳ ಕಾಲ ತಮಿಳುನಾಡಿನ ಈಶಾನ್ಯ, ಡೆಲ್ಟಾ ಮತ್ತು ಕರಾವಳಿ ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಹೀಗಾಗಿ ಜಿಲ್ಲಾಡಳಿತಗಳು ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಸರ್ಕಾರ ಸೂಚಿಸಿದೆ. ಮುಂದಿನ 24ರಿಂದ 48 ಗಂಟೆಗಳ ಅವಧಿಯಲ್ಲಿ ತಂಜಾವೂರು, ಪುದುಕೋಟ್ಟೈ, ಶಿವಗಂಗಾ, ರಾಮನಾಥಪುರಂ ಮತ್ತು ವಿಲ್ಲುಪುರಂ ಜಿಲ್ಲೆಗಳಲ್ಲೂ ಕೂಡ ಒಂದೆರಡು ಕಡೆಗಳಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಈ ವೇಳೆ ಮೀನುಗಾರರು ಗಲ್ಫ್ ಆಫ್ ಮನ್ನಾರ್ ಮತ್ತು ಕನ್ಯಾಕುಮಾರಿ ಸಮುದ್ರ ಪ್ರದೇಶಗಳಿಗೆ ತೆರಳದಂತೆ ಎಚ್ಚರಿಕೆಯನ್ನು ಕೊಡಲಾಗಿದೆ. ನಾಳೆಯಿಂದ ಬೆಂಗಳೂರಿನ ಐತಿಹಾಸಿಕ ಬಸವನಗುಡಿಯ ಕಡಲೆಕಾಯಿ ಪರಿಷೆ ಆರಂಭ ಆಗ್ತಾ ಇದೆ. ಈ ಬಾರಿ 5 ದಿನಗಳ ಕಾಲ ನಡೆಯುತ್ತೆ. 21ರವರೆಗೂ ಕಡಲೆಕಾಯಿ ಪರಿಷೆ ಇರುತ್ತೆ. 10:30ಕ್ಕೆ ದೊಡ್ಡ ಬಸವನಿಗೆ ಕಡಲೆಕಾಯಿ ತುಲಾಭಾರ ಹಾಗೂ 5 ಎತ್ತುಗಳಿಗೆ ಕಡಲೆಕಾಯಿ ಗಿಡ ತಿನ್ನಿಸುವ ಮೂಲಕ ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ ಹಾಗೂ ಸ್ಥಳೀಯ ಶಾಸಕರು ಪರಿಷೆಯನ್ನ ಉದ್ಘಾಟನೆ ಮಾಡ್ತಾರೆ. ಈ ಬಾರಿ ಶುಲ್ಕ ರಹಿತವಾಗಿ ಅಂಗಡಿಗಳನ್ನ ತೆರೆಯಲು ಅವಕಾಶ ಕೊಡಲಾಗಿದೆ. ಜೊತೆಗೆ ಪ್ಲಾಸ್ಟಿಕ್ ಮಾರಾಟ ಮಾಡಿದ್ರೆ ಅಂಗಡಿಗಳನ್ನ ಎತ್ತಂಗಡಿ ಮಾಡಬೇಕಾಗತ್ತೆ ಅಂತ ಎಚ್ಚರಿಸಿದ್ದಾರೆ. ಈ ಬಾರಿ ಹಾಸನಾಂಬಿಯಂತೆ ದೊಡ್ಡ ಬಸವನಿಗೆ ಹೂವಿನ ಅಲಂಕಾರ ಇರುತ್ತೆ. ಮೈಸೂರು ದಸರಾದಂತೆ ಬಸವನಗುಡಿ ಸುತ್ತಮುತ್ತಲೂ ಕೂಡ 9 ರಸ್ತೆಗಳಿಗೆ ದೀಪಾಲಂಕಾರ ಮಾಡಲಾಗುತ್ತೆ. ಇನ್ನು ದಕ್ಷಿಣ ಆಫ್ರಿಕಾ ವಿರುದ್ಧ ಟೀಮ್ ಇಂಡಿಯಾಗೆ ಮುಖಭಂಗ. ತಾನೇ ತೋಡದ ಹಳ್ಳಕ್ಕೆ ತಾನೇ ಬೀಳ್ತು ಇವತ್ತು ಇಂಡಿಯಾ. ಕೋಲ್ಕತ್ತಾದ ಈಡನ್ ಗಾರ್ಡನ್ನಲ್ಲಿ ನಡೀತಾ ಇದ್ದಂತಹ ಟೆಸ್ಟ್ ಪಂದ್ಯ 3ನೇ ದಿನಕ್ಕೆ ಮುಗಿದಿದೆ. ದಕ್ಷಿಣ ಆಫ್ರಿಕಾ 30 ರನ್ಗಳ ಅಂತರದಿಂದ ಮೊದಲ ಪಂದ್ಯ ಗೆದ್ದುಕೊಂಡಿದೆ. 3 ಟೆಸ್ಟ್ ಸರಣಿಯಲ್ಲಿ ದಕ್ಷಿಣ ಆಫ್ರಿಕಾ 1-0ಯಿಂದ ಮುನ್ನಡೆ ಸಾಧಿಸಿದೆ. ಇವತ್ತು 2ನೇ ಇನ್ನಿಂಗ್ಸ್ ಮುಂದುವರಿಸಿದ ದಕ್ಷಿಣ ಆಫ್ರಿಕಾ ಕೇವಲ 153 ರನ್ಗಳಿಗೆ ಸರ್ವಪತನ ಕಾಣ್ತು. ಮೊದಲ ಇನ್ನಿಂಗ್ಸ್ನಲ್ಲಿ ದಕ್ಷಿಣ ಆಫ್ರಿಕಾ 159 ರನ್ಗೆ ಆಲ್ಔಟ್ ಆಗಿತ್ತು. ಈ ಗುರಿಯನ್ನು ಬೆನ್ನತ್ತಿದ ಟೀಮ್ ಇಂಡಿಯಾಗೂ ಎದುರಾಳಿ ತಂಡ ಶಾಕ್ ಕೊಡ್ತು. ಕೇವಲ 189 ರನ್ಗಳಿಗೆ ಟೀಮ್ ಇಂಡಿಯಾ ಸರ್ವಪತನ ಆಯಿತು.
30 ರನ್ಗಳ ಹಿನ್ನಡೆಯೊಂದಿಗೆ ಬ್ಯಾಟಿಂಗ್ ಬಂದಿದ್ದ ದಕ್ಷಿಣ ಆಫ್ರಿಕಾ ಭಾರತೀಯ ಬೌಲರ್ಸ್ಗೆ ಆಘಾತ ನೀಡಿದರು. ಕೇವಲ 153 ರನ್ಗಳಿಗೆ ದಕ್ಷಿಣ ಆಫ್ರಿಕಾವನ್ನು ಕಟ್ಟಾಕಿದ್ರು. ಅಂದರೆ ಇವರು ಏನಂತಂದರೆ ಸ್ಪಿನ್ ಪಿಚ್ಚನ್ನು ರೆಡಿ ಮಾಡ್ಕೊಂಡಿದ್ರು. ನಮ್ಮಲ್ಲಿ ಒಳ್ಳೊಳ್ಳೆ ಅದ್ಭುತ ಸ್ಪಿನ್ನರ್ಸ್ಗಳಿದ್ದಾರೆ, ಸೊ ಸೌತ್ ಆಫ್ರಿಕಾ ಕಟ್ ಹಾಕ್ಬಿಡ್ಬೋದು ಅಂತ. ಅವರಲ್ಲೂ ಇದ್ರಲ್ಲ, ಅವರು ಬೌಲರ್ಸ್ ಇರ್ತಾರಲ್ಲ, ಸೊ ಇವರು ಸ್ಪಿನ್ ಕಟ್ ಹಾಕ್ಬೋದು ಅಂದ್ಕೊಂಡ್ರೆ ಅವ್ರು ಇವ್ರನ್ನ ಕಟ್ ಹಾಕಿದ್ರು. ಹಾಗಾಗಿ ಇಂಡಿಯಾದವ್ರು ಸೋತರು ಅಷ್ಟೇ.